ಇನ್ಸಿಡೆಂಟ್ ಆಗೋಕ್ಕೆ 6-7 ಅವರ್ ಮುಂಚೆ ನನ್ನ ಹತ್ರ ಮೆಸೇಜ್ ಮಾಡಿ ಕಾಲಲ್ಲಿ ಮಾತಾಡಿ ನಾನು ದಿನಕ್ಕೆ 1 ಅಂತ ಶುರು ಮಾಡೋನೀಗ. ಟುಮ್ನ ಹಿಂದೆ ಕೂರಿಸಿದ್ದೀವಿ. ಇವಾಗ ನಮ್ಮ ಅಮ್ಮ ಬಂದ್ಮೇಲೆ ಪ್ರ್ಯಾಂಕ್ ಮಾಡ್ಬಿಡೋಣ. ಹಾಕಿರೋದನ್ನ ಬರೋಷ್ಟರಲ್ಲಿ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಶುರು ಮಾಡ್ತಿರೋದು ನಮ್ಮ ಮನೆಯಿಂದ. ಇವಾಗ ಒಂದು ಶೂಟ್ ಇದೆ, ಪ್ರಮೋಷನ್ ಶೂಟು. ಅದಕ್ಕೆ ನಾನು ರೆಡಿ ಆಗಬೇಕು. ಫಟಾಫಟಾನ್ ರೆಡಿ ಆಗಿ ಶೂಟ್ ಮುಗಿಸಿ ಮುಂದಿನ ಕೆಲಸ ಮಾಡೋಣ ಬನ್ನಿ ಗೈಸ್. ಸೊ ಮನೇಲಿ ಶೂಟ್ ಮಾಡಿದ್ದಾಯಿತು. ಈಗ ನಾವು ಲೊಕೇಶನ್ಗೆ ಹೋಗ್ಬಿಟ್ಟು ಶೂಟ್ ಮಾಡಬೇಕು. ನಾನು ನಮ್ಮ ಅಪ್ಪ, ಅಮ್ಮ ಮತ್ತು ಅಭಿಬ್ರು. ಸೊ ಇವ್ರ ಬಗ್ಗೆ ಲಾಸ್ಟಲ್ಲಿ ಹೋಗ್ತಾ ಹೇಳ್ತೀನಿ. ಸೊ ಇಷ್ಟು ಜನ ಈಗ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಲೊಕೇಶನ್ಗೆ. 10 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಅಲ್ಲಿಂದ ಒಂದು ಬಾಕ್ಸ್ ಎತ್ಕೊಂಡು ವಾಪಸ್ ಇಲ್ಲಿಗೆ ಬಂದು ಮನೇಲಿ ಒಂಚೂರು ಶೂಟ್ ಇದೆ, ಅದನ್ನು ಮಾಡಬೇಕು. ಇವತ್ತು ಸ್ವಲ್ಪ ಶೂಟ್ ಡೇ ಅಂದ್ಕೊಳ್ಳಿ ಗೈಸ್. ಲೊಕೇಶನ್ಗೆ ಹೊರಟಿದ್ದೀವಿ. ಲೊಕೇಶನ್ ರೀಚ್ ಆಗಿದ್ದೀವಿ, ಶೂಟ್ ಮಾಡ್ತಾ ಇದ್ದೀವಿ. ಹೌದಾ? ಸಾಯಿಲ್ ದೂರ ಇರು ಗೈಸ್. ಶೂಟ್ ಮುಗೀತು. ಈ ಬಾಕ್ಸ್ನ ಎತ್ಕೊಂಡು ನಮ್ಮ ಮನೆ ಹತ್ರ ಹೋಗ್ಬೇಕೀಗ. ಈ ಕಾರಲ್ಲಿ ಆಗುತ್ತಾ ಅಂತ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ನನಗೆ ಯಾಕೋ ಡೌಟ್ ಇದು ಬಾಕ್ಸ್ ಅದಕ್ಕೆ ಆಗೋದು. ಸಖತ್ ದೊಡ್ಡದಿದೆ ಇದು, ಮಲಗಿಸ್ಬಿಡ್ಬೇಕದು. ಆಗಲ್ಲ ಕೂರಕ್ಕಾಗಲ್ಲ. ಅಲ್ಲ, ಕೂರಕ್ಕಾಗಲ್ಲ ನಿಮಗೆ. ಇಲ್ಲ, ಆಟೋ ಮಾಡೋಣ ಬಿಡಿ ಇದಕ್ಕೆ. ಗೈಸ್ ಟುಮ್ನ ಹಿಂದೆ ಕೂರಿಸಿದ್ದೀವಿ TV ಬಾಕ್ಸ್ ಜೊತೆಗೆ. ನಾನು ಬೇರೆ ಹೆಂಗೆ ನಿಲ್ಸಿದ್ದೀನಿ ಅಂದರೆ ಆ ಕಡೆ ಹತ್ತಕ್ಕೂ ಜಾಗ ಇಲ್ಲ, ಇಳಿಯೋಕ್ಕೂ ಜಾಗ ಇಲ್ಲ. ಇಲ್ಲಿಂದಾನೇ ಹೋಗ್ಬೇಕು ನಾನು. ಹುಷಾರು, ಮೇನ್ ರೋಡ್ ಇದು. ಬನ್ನಿ ಗೈಸು, ಎಲ್ರಿಗೂ ಹಸುವಾಗಿದೆ. ಫಸ್ಟ್ ಏನಾದ್ರು ತಿನ್ಬಿಡೋಣ ಅಂತ ಇಲ್ಲೇ ಹೋಟ್ಲಿತ್ತು, ನಿಲ್ಸಿದ್ದೀವಿ. ಫಸ್ಟ್ ಹೋಗಿ ಏನಾದ್ರು ತಿನ್ಬಿಡೋಣ ಗೈಸು. ಹೋಟೆಲ್ ಸೀಟ್ ಸಿಕ್ಕಿಲ್ಲ, ಕೆಳಗೆ ಮೇಲ್ಗಡೆ ಕಳಿಸಿದ್ದಾರೆ. ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ತಿನ್ನೋಕ್ಕೆ. ಸೊ ಅಭಿಬ್ರೋ ವೆಜ್ಜು, ಅದಕ್ಕೆ ಇವತ್ತು ನಾವೆಲ್ಲ ವೆಜ್ಜು. ನೀವು ಫಸ್ಟು ಚಿಕ್ಕದವರಿಂದನೂ ವೆಜ್ಜೇನಾ? ತಿಂದೇ ಇಲ್ಲ ಇದುವರೆಗೂ. ಸೂಪರ್ ಗೈಸ್. ನಾನು ಮೀಲ್ಸ್ ತೊಗೊಂಡಿದ್ದೀನಿ, ಅವರಿಬ್ಬರು ನಾನ್ ವೆಜ್ ತೊಗೊಂಡಿದ್ದಾರೆ. ನಾನು ಅಭಿಬ್ರೋಗೆ ಇದು ಕಂಪನಿ ಕೊಡ್ತಾ ಇದ್ದೀನಿ ವೆಜ್ಜಲ್ಲಿ. ಗೈಸ್ ಊಟ ತಿಂದಾಯಿತು. ಟುಮ್ ಮತ್ತೆ ಡಿಕ್ಕಿಗೆ ಗೈಸ್. ಈಗ TV ಕ್ರ್ಯಾಕ್ ಆಗಿರೋ ಥರ ಕಾಣಿಸೋಕ್ಕೆ ಒಂದು ಸ್ಟಿಕ್ಕರ್ ತೊಗೋಬೇಕು. ಅದನ್ನು ತೊಗೊಳಕ್ಕೆ ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರ ಅಂಗಡಿಗೆ ಬಂದಿದ್ದೀನಿ. ಬನ್ನಿ ಕೇಳೋಣ ಗೈಸು. ನಮ್ಮ ಫ್ರೆಂಡ್ ಅಂಗಡಿ ರೀಚ್ ಆಗಿದ್ದೀನಿ. ಸೊ ನಮಗೆ ಕೂರಿಸ್ಬಿಟ್ಟಿದ್ದಾರೆ ಚೆಕ್ ಮಾಡೋಕ್ಕೆ. ಗ್ಯಾಸ್ ಕ್ರ್ಯಾಕ್ ಈ ಥರ ಏನಾದ್ರು ಬೇಕು ಗೈಸ್. ಈ ಥರ ಕ್ರ್ಯಾಕ್ ಆಗಿರೋ ಥರ ಬೇಕು ಗೈಸ್. ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಬಟ್ ಅದನ್ನು ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ನೋಡಬೇಕು ಗೈಸ್. ಗಮ್ಮು ಫುಲ್ ಸ್ಟ್ರಾಂಗ್ ಇರುತ್ತಂತೆ. ಟಿವಿಗೆ ಹೇಳಿದ್ರೆ TV ಸ್ಕ್ರೀನೇ ಬಂದ್ಬಿಡುತ್ತೆ ಅನ್ಸಿದ್ಮೇಲೆ ಅಂತವ್ರೆ. ಏನು ಮಾಡೋದು ಯೋಚನೆ ಮಾಡ್ಬೇಕೀಗ. ಗಿಮಿಕಲ್ ಹಚ್ಚಿರ ಬರಲ್ವಾ? ಮತ್ತೆ ಹೆಂಗೆ ಅಂಟ್ಕೊಂಡು ಇಟ್ಕೊಂಡ್ಬಿಟ್ರೆ? ಬ್ಲೇಡ್ ತೊಗೊಂಡು ಕುಯ್ಕೊಂಡು ಕೂತ್ಕೋತೀನಿ ಗೈಸ್. ಸೊ ಮಾಡ್ತಾ ಒಂದು ಒಳ್ಳೆ ಐಡಿಯಾ ಬಂತು. ಬಾಯ್ ಅಣ್ಣ, ನಿಮ್ಗೆ ಹೇಳ್ತೀನಿ. ಬಾಯ್, ಸಿಯು ಗೈಸು. ನಾನು ತಲೆನೇ ಓಡ್ತಿಲ್ಲ, ಸ್ಟಿಕ್ಕರ್ ತೊಗೋತಾ ಇದ್ದೀನಿ. ಅವ್ರು ಬೇರೆ ವಾರ್ನಿಂಗ್ ಕೊಡ್ತಾವ್ರೆ, ಸ್ಟಿಕ್ಕರ್ ಹೇಳಿದ್ರೆ ಕಿತ್ಕೊಂಡ್ಬಂದ್ಬಿಡುತ್ತೆ ಅಂತ. ಆಮೇಲೆ ಈಗ ನನಗೆ ಅರ್ಥ ಆಗಿದ್ದೇನೆ ಅಂದರೆ, ಯೂಟ್ಯೂಬಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿ ಪಾಸ್ ಮಾಡಿ, ಹೊಡೆದೋಗಿರೋದು TV ಕ್ರ್ಯಾಕ್ ಆಗಿರೋದು ವಿಡಿಯೋ ಪಾಸ್ ಮಾಡಿ ತೋರಿಸಿದ್ರೆ ಆಯ್ತಲ್ಲ, ಅಲ್ಲೇ ವಿಡಿಯೋ ಹೊಡೆದೋದಂಗೆ ಇರುತ್ತೆ TV. ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ, ಲೆಟ್ಸ್ಕೋ ಗೈಸ್. ಲೊಕೇಶನ್ ರೀಚ್ ಆದ್ವಿ. ನಮ್ಮ ಟುಮ್ ಪಾಸ್ಕೊಂಬಿಟ್ಟವನಿಲ್ಲ, ದಿಕ್ಕಿಲ್ಲ ಪಾಚ್ಕೊಂಬಿಟ್ಟಿದ್ಯಲ್ಲೋ. ಏನೋ ನಿಂದು ಎಲ್ಲಂದ್ರಲ್ಲಿ ಮಲ್ಕೊಂಡ್ಬಿಡ್ತೀಯಲ್ಲೋ ಯಪ್ಪ. ಏಯ್ ಬಾಕ್ಸ್ ಹೇಳ್ಕೊ, ಬಾಕ್ಸ್ ಗೈಸ್. ಎಲ್ಲಂದ್ರಲ್ಲಿ ಮಲ್ಕೊಂಡ್ಬಿಡ್ತಾನೆ ಗೈಸ್. ನೋಡಿ, ಈ ವಾಲ್ ಪೇಪರೇ ರಿಯಲಾಗಿ ಹೊಡೆದೋಗಿರೋ ಥರ ಕಾಣ್ತಾ ಇದೆ. ಇವಾಗ ನಮ್ಮ ಅಮ್ಮ ಬಂದಮೇಲೆ ಪ್ರ್ಯಾಂಕ್ ಮಾಡ್ಬಿಡೋಣ. ನಮ್ಮ ಅಮ್ಮ ಪ್ರ್ಯಾಂಕ್ ಮಾಡೋಕ್ಕೆಲ್ಲ ರೆಡಿ ಆಗ್ತವ್ರು ನಮ್ಮ ಮನೇಲಿ ಗೈಸ್. ನಮ್ಮ ಅಮ್ಮ ಬಂದರು. ಸರ್ಪ್ರೈಸ್! ನಿಮ್ಮ ಗಂಡ ಮಾಡಿರೋದು. ನಿಮ್ಮ ಗಂಡ ಫುಲ್ ಟೈಟ್ ಆಗ್ಬಿಟ್ಟು ರಿಮೋಟ್ ಎಷ್ಟು ಹೊಡೆದಿರೋದು. ಕ್ಯಾರೆ ಏನಂದ್ರೆ ಏನಾಯ್ತು ಅಂದ್ರೆ, ಯಾರೋ ಏನೋ ಎಷ್ಟು ಹೊಡೆದಾಕಿರೋದನ್ನ ಬರೋಷ್ಟರಲ್ಲಿ. ಏನ್ ಡವ್ ಮಾಡ್ತೀರಾ ಅಂದ್ರೆ, ಕುಡ್ದಿರೋದ್ರ ನಾಟಕನೂ ಆಡಕ್ ಬರಲ್ಲ. ಏನ್ ಮಾಡ್ತೀರಾ ಈಗ? ಹೊಸ TV ತರಬೇಕು.
ಹೊಸ ಟಿವಿ ತೆಗೀರಿ. ಹೊಸ ಟಿವಿ ಬಾಕ್ಸ್ ತಗೊಂಡು ತೋರ್ಸಪ್ಪ ಅವ್ರಿಗೆ. ಸಾಕಾಗಲ್ಲ ಅಂತ ಹೇಳ್ತಾ ಇದೀನಿ. ಅದು ದೊಡ್ಡದು ಕಣ ಬೇಡ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ಇವರು. ಎತ್ತಿದ್ಯಾ ಟಿವಿ? ಕೆಲ್ಸಿ ಅಲ್ಲಿ ಒಳಗಡೆ ಎತ್ತಿಟ್ಟಾರೆ. ಕಾರ್ ಡಬ್ಬ ಮೀ ಸೀಲ್ ಓಪನ್ ಆಗಿರೋ ಕಾಯಿ ಡಬ್ಬ ಅಂತ ವೇಟ್ಲೆಸ್ ಟಿವಿ. ಟೀಚರು ಕಾಮನ್ ಸೆನ್ಸ್ ಇದೆ. ಕಾಮನ್ ಸೆನ್ಸ್ ಇಲ್ಲ, ಭಯ. ಸೊ ಫೈನಲಿ ಅರ್ಧ ದಿನ ಮುಗ್ದೇ ಹೋಯ್ತು, ಶೂಟು ಮುಗ್ದೋಯ್ತು. ನೆಕ್ಸ್ಟ್ ಲೆವೆಲ್ ಹೆಕ್ಟಿಕ್ನೆಸ್ ಅಂದ್ಕೊಳ್ಳಿ. ಬಟ್ ಫೈನಲಿ ಹೆಂಗೋ ಶೂಟ್ ಮುಗೀತು. ಆ್ಯಂಡ್ ಅವಿಬ್ರೋಗ್ ಥ್ಯಾಂಕ್ಸ್ ಹೇಳಬೇಕು. ಆಲ್ಮೋಸ್ಟ್ 15 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಆ್ಯಂಡ್ ಅವ್ರದ್ದು ಒಂದು ಪೇಜ್ ಇದೆ, ಮಿಸ್ಟರ್ ಕರ್ಲ್ಸ್ ಅಂತ ಹೇಳಿದೆ ನೋಡಿ, ಮಿಸ್ಟರ್ ಕರ್ಲ್ಸ್ ಸ್ಟುಡಿಯೋಸ್. ಸೊ ನಿಮ್ಮದು ಮ್ಯಾರೇಜು ಮತ್ತು ಮೆಟರ್ನಿಟಿ, ಬೇಬಿ ಶೂಟು ಮತ್ತೇನು ಬ್ರೋ ಈವೆಂಟ್ಸ್ ಎಲ್ಲ ಥರದ್ದು ಇಲ್ಲಿ ನಂಬರ್ ಹಾಕಿದ್ದೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಬ್ರದರ್ ಅಟ್ ಎನಿ ಕಾಸ್ಟ್ ಫುಲ್ ಬೆಸ್ಟ್ ಬಜೆಟಲ್ಲಿ ಮಾಡಿಕೊಡ್ತಾರೆ. ಸ್ಯಾಮ್ಸ್ ಫ್ಯಾಮ್ ಅಂತ ಹೇಳಿದ್ರೆ ಡಿಸ್ಕೌಂಟ್. ಓಕೆನಾ ಬ್ರೋ? 100%. ಮತ್ತು ಅವ್ರದ್ದೊಂದಷ್ಟು ಆಫರ್ಸ್ ಎಲ್ಲ ಇದೆ, ಅದನ್ನು ಇಲ್ಲಿ ಪಿಕ್ಚರ್ ಹಾಕಿದ್ದೀನಿ ನೋಡಿ. ಸೊ ಈ ಆಫರ್ಸು ಇದೆ. ನಿಮ್ಗೆ ಏನೇ ನೆಕ್ಸ್ಟು ಫ್ಯಾಮಿಲಿ ಈವೆಂಟ್ಸ್ ಇದ್ರೂ ಫಾರ್ ಶೋರ್ ನಾನು ಟ್ರಸ್ಟೆಡ್ ಪೀಪಲ್ನೇ ವ್ಲಾಗಲ್ಲೆಲ್ಲ ಸಜೆಸ್ಟ್ ಮಾಡೋದು. ಸೊ ಇಸ್ ಅ ಟ್ರಸ್ಟೆಡ್ ಪರ್ಸನ್. ಅದಕ್ಕೆ ವಿತ್ ದ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಆನ್ ಟೈಮ್ ನಿಮ್ಗೇನಂತಾರೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತೇಳಿ ಐ ಆಮ್ ಸಜೆಸ್ಟಿಂಗ್. ಸೊ ಯು ಕ್ಯಾನ್ ರೀಚ್ ಔಟ್ ಟು ಮಿಸ್ಟರ್ ಅಭಿ, ಮಿಸ್ಟರ್ ಕರ್ಲ್ ಸ್ಟುಡಿಯೋಸ್. ನಾನಾ ಬ್ರೋ ಥ್ಯಾಂಕ್ ಯು ಬಂದಿದ್ದಕ್ಕೆ, ತುಂಬ ಖುಷಿ ಆಯಿತು. ನಾವು ಆಲ್ಮೋಸ್ಟ್ 3 years ಆಗಿತ್ತು ಸಿಕ್ಕಿ. 3 years ಆಗಿದೆ, 2 years ಆಗಿದೆ, 2 years ಆಗಿದೆ. ಡನ್. ಫಾರ್ಮ್ಸ್ ಮನೇಲಿದ್ದೆ ನಾನು. ನನ್ನ ಶೂಟ್ ಮುಗ್ದಿತ್ತಲ್ಲ, ಒಂಚೂರು ರೆಸ್ಟ್ ಮಾಡಿ ಕಾಫಿ ಕುಡಿದ್ಬಿಟ್ಟು ಏನೋ ಒಂಥರ ಕಾಫಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ದಿನ ಈವ್ನಿಂಗ್ ಒಂದು ಕಾಫಿ ಬೇಕೇ ಬೇಕು, ಆ ಥರ ಆಗ್ಬಿಟ್ಟಿದೆ. ಇಲ್ಲಾಂದರೆ ಕಾಫಿ ಅಂತ ಇರ್ತೀನಿ ನಾವು ಅಮ್ಮಗೆ. ಸೊ ಕಾಫಿ ಕುಡಿದು ಈಗ ಸ್ಯಾಮ್ ಫ್ಯಾಮ್ ಅಡ್ಡ ಹತ್ರ ಬಂದಿದ್ದೀನಿ. ತುಂಬ ದಿನ ಆಗಿತ್ತು ಬಂದು. ಆ್ಯಂಡ್ ನಮ್ಮ ಸಂಜೆ ಫುಲ್ ಟೇಕ್ ಓವರ್ ಮಾಡಿದ್ದೀನಿ ಬಿಸ್ನೆಸ್ಸು. ಏನು ಮಾಡ್ತಾವನೆ, ಏನು ಕತೆ ಎಲ್ಲ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಹೆಂಗೆ ಕೂತ್ಕೊಂಡು ಮಾತಾಡ್ತಾವ ಗಾಡಿನ, ಕೂತವನ ಮಲ್ಗೋವನ ಏನೂ ಗೊತ್ತಾಗ್ತೀವಿ ನೋಡಿ. ಇದೇನು ಪೊಸಿಷನ್ ಇದು? ಓ ಚಂದ್ರಣ್ಣ, ಹಾಯ್. ಹೇಳಿ ಶಿವ, ನಮ್ಮ ಫ್ರೆಂಡು ಚೇತನ್ ಅಂತ, ನನ್ನ ಕ್ಲಾಸ್ಮೇಟ್. ಸಮೀರ್ ಅಂತ. ಎಷ್ಟನೇ ಕ್ಲಾಸಿಂದ ಫ್ರೆಂಡು ನೀನು? ಒಂದು 8ನೇ ಕ್ಲಾಸಿಂದ 8th ಸ್ಟ್ಯಾಂಡರ್ಡ್ ನೋಡಿ. 8th ಸ್ಟ್ಯಾಂಡರ್ಡ್ ಫ್ರೆಂಡ್ ಅಂತೆ. ಫ್ರೆಂಡ್ಸ್ ವಯಸ್ಸಾಯ್ತು. ಕೆಳಗೆ ಸ್ವಲ್ಪ ಇದು ಬಿಡಿ ಅಮಾವಾಸ್ಯೆ. ಗೈಸ್ ನಮ್ಮ ಸಂಜು ಅಣ್ಣ ಚಿತ್ರಾನ್ನ, ಇಡ್ಲಿ, ವಡೆ ಮತ್ತೇನೋ ಪುಳಿಯೋಗರೆ ಎಲ್ಲ ಶುರು ಮಾಡವನೆ. ಯಾರಾದರೂ ಬೆಳಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾವನೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತಾವ ನಮ್ಮ ಹುಡುಗ. ಯಾಕೆ? ಬಿಸ್ನೆಸ್ ಮಾಡಬೇಕು ಅಂತ. ಇಟ್ಸ್ ಬಿಸ್ನೆಸ್. ಸೊ ನೀವೇನಾದರೂ ಫ್ರೆಂಡ್ ಜೊತೆಗೆ ನೈಟ್ ಔಟ್ ಪ್ಲಾನ್ ಮಾಡ್ತಾ ಇದ್ರೆ ಬೆಳಗ್ಗೆ 5 ಗಂಟೆಗೆ ಬನ್ನಿ. ನಮ್ಮ CC ಇರ್ತಾನೆ, ಚಿತ್ರಾನ್ನ ಹಾಕ್ಕೊಡ್ತಾನೆ. ನಾನು 5 ಗಂಟೆಗೆ ಇರಲ್ಲ. ಸೊ ಚಿತ್ರಾನ್ನ ಟ್ರೈ ಮಾಡೋಣ ಹೆಂಗಿದೆ ಅಂತ. ಏನೋ ಗೈಸ್, ನಾನು ನಿತೀಶ್ ಸಂಜೆ ಮನೆ ಹತ್ರ ಬಂದಿದ್ವಿ, ಸಂಜೆನ ಕರ್ಕೊಂಡು ಹೋಗೋಣ ಅಂತ. ಸೊ ಅದಕ್ಕೆ ಮುಂಚೆ ನಾವು ವರುಣ್ ಮನೆ ಹತ್ರ ಹೋಗಿದ್ವಿ. ವರುಣ್ ಬ್ರೋ ಮನೆ ಹತ್ರ ಹೋಗಿ ಒಂಚೂರು ತೇಜಸ್ ಬ್ರೋ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ಬಂದ್ವಿ. ಸೊ ತುಂಬ ವರ್ಸ್ಟ್ ಮೂಡಲ್ಲಿದ್ವಿ. ಅದೇನು ಅಂತ ಮುಂದೆ ಮಾತಾಡ್ತೀನಿ ಸಂಜೆ ಬಂದಮೇಲೆ. ಕೂತಿದ್ದೀವಿ, ನಮ್ಮ ಗಾಡಿ ಧಮ್ ಅಂತ ಅಲ್ಲಾಡ್ತು. ಏನಾಯ್ತಪ್ಪ ಅಂತ ತಿಳಿದ್ ನೋಡಿದ್ರೆ ನಮ್ಮ ಫ್ರೆಂಡೇ ಯಾರೋ ಗಾಡಿ ಗುದ್ಬಿಟ್ಟು ಸಮೀರ್ ಗಾಡಿನೇ ಬಿಡು ಅಂತ. ಆಮೇಲೆ ನಮ್ಮ ಫ್ರೆಂಡ್ ಬಂದರು, ಅಂದರೆ ಗೊತ್ತಿರೋರ ಫ್ರೆಂಡೇ ಅವರು. ಏನೂ ಆಗಿಲ್ಲ ಗಾಡಿಗೆ. ಸೊ ಅದಕ್ಕೆ ಪಾಪ ಹುಷಾರಾಗಿ ಹೋಗಿ ಅಂತ ಕಳಿಸಿದ್ವಿ. ನನಗಂತೂ ಮೊದಲೇ ತೇಜಸ್ ಬ್ರೋ ವೈಬಲ್ ಇದ್ದೆ, ಆಕ್ಸಿಡೆಂಟ್ ವೈಬು. ಸೊ ಇವ್ರದ್ದೇನು ನನಗೆ ಖುಷಿ, ಗಾಡಿಗಿಂತ ಅವ್ರಿಗೇನಾಗಿಲ್ವಲ್ಲಪ್ಪ ಅನ್ನೋ ತಲೆಲಿತ್ತು. ಬ್ರೋ ಹುಷಾರು ಬ್ರೋ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ಕಡಿದ್ದು. ಅವ್ರು ವ್ಲಾಗ್ ನೋಡ್ತಿದ್ರೆ ಬ್ರೋ ಪ್ಲೀಸ್ ನೆಕ್ಸ್ಟ್ ಟೈಮ್ ಹುಷಾರು, ಹೆಲ್ಮೆಟ್ ಹಾಕ್ಕೊಳ್ಳಿ. ಏನೋ ಆಗಿದೆ ಅಂದ್ಕೊಳ್ಳಿ, ಬೇಡ. ವರುಣ್ ಹತ್ರ ಮಾತಾಡ್ಕೊಂಬಂದ್ಮೇಲೆ ಡಿಸೈಡ್ ಮಾಡಿದ್ದೇನು ಅಂದರೆ ಅದನ್ನು ಹೇಳಬೇಕು ಅಂತ. ವರುಣ್ ನಾಳೆ ಲೈವ್ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಹೆಲ್ಮೆಟ್ ಹಾಕ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡಿ. ಮತ್ತು ಈ ಬೈಕ್ಗಳಲ್ಲಿ ರೈಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ನೋಡ್ಕೊಂಡೋಗಿ ಸ್ಪೀಡ್ನ ಬಾತೆ ಬರ್ತಾರೆ. ಹುಷಾರು, ಏನೇ ಆದರೂ ತಲೆಯಲ್ಲಿರಲಿ. ಮನೆಯವರು ಕಾಯ್ತಿರ್ತಾರೆ, ಅಪ್ಪ ಅಮ್ಮ ಕಾಯ್ತಿರ್ತಾರೆ.
ತೇಜಸ್ ಒಬ್ಬನೇ ಮಗ ಬೇರೆ ಅವ್ರ ಅಪ್ಪ ಅಮ್ಮಂಗೆ. ನನಗೆ ಏನೋ ಹೇಳಕ್ಕೆ ಬರ್ತಾಯಿಲ್ಲ, ಬಿಕಾಸ್ ವರುಣ್ ನೋಸ್ ಬೆಟರ್ ದೆನ್ ಮೀ. ವರುಣ್ಗೆ 15 ವರ್ಷ ಹಳೆ ಫ್ರೆಂಡ್ ಅವರು. ಸೊ ನಾನು ಸಂಜೆ ಹಿಂಗೆ ಆ ಥರ, ನಾನು ನಿತೀಶ್ ಸಂಜೆ ಎಲ್ಲ ಒಂದೇ ಸ್ಕೂಲ್, 15 ಇಯರ್ಸಿಂದ ಫ್ರೆಂಡ್ಸ್ ನಾವು, 15-16 ಇಯರ್ಸಿಂದ. ಸೊ ಆ ಥರ ಅವ್ರಿಗೆ ದಿನ ನೋಡ್ತಿದ್ದವರು, ದಿನ ಮಾತಾಡ್ತಿದ್ದವರು, ದಿನ ಸಿಗ್ತಿದ್ದವ್ರು. ನನಗೆ ಜ್ಞಾಪಿಸ್ಕೋತಾ ಇದ್ರೇ ಹೆಂಗಪ್ಪ ಮೆಂಟಲಿ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ. ಸೊ ಲಾಟ್. ಸೊ ಯಾರಿಗೆ ಇದ್ರು ಅಷ್ಟೇ ಹೆಲ್ಮೆಟ್ ಹಾಕ್ಕೊಳ್ಳಿ, ಹುಷಾರಾಗಿ ಓಡಾಡಿ. ನನ್ನ ಇನ್ಸಿಡೆಂಟ್ ಬಗ್ಗೆ ನಾನೇನು ಹೇಳಲ್ಲ, ಬಿಕಾಸ್ ಹೆಂಗಾಯ್ತು ಏನಾಯಿತು ನನಗಿಂತ ಜಾಸ್ತಿ ಅವ್ರಿಗೆ ಗೊತ್ತುಂಡು ಅವ್ರು ಹೇಳಿದ್ರೇ ಅದು ಕರೆಕ್ಟು. ಬಿಕಾಸ್ ನಾವೇನು ಹೇಳೋದು ಅದು ಬೇರೆ ಥರ ಕನ್ವೆ ಆಗೋದು ತಪ್ಪು ಅಲ್ವ ಮಗ. ಸುಮ್ಮನೆ ನಾವೇನೇನೋ ಹೇಳ್ಬಾರ್ದು. ನಾವು ಕೇಳಿಸ್ಕೊಂಡ್ವಿ, ನಾವು ಎಲ್ಲ ಮಾತಾಡ್ಬಿಟ್ಟು ಬಂದೆ. ಬಟ್ ಈಗ ನಾನು ಅದನ್ನೇನು ಹೇಳಬಾರ್ದು, ಅದು ಅವ್ರು ಹೇಳಿದ್ರೇ ಸರಿ. ಬಿಕಾಸ್ ಅವ್ರ ಫ್ರೆಂಡ್ ವಿಷಯ ಅವ್ರಿಗೆ ಗೊತ್ತಿದೆ ಪ್ರಾಪರಾಗಿ, ನನಗೆ ಏನೋ ಅರ್ಧ ಬರ್ಧ ಗೊತ್ತಿದೆ ಅಷ್ಟೇ. ಸೊ ಅದೇ ರಿಪ್ ತೇಜಸ್ ಬೈ. ನಾವು ಸಿಕ್ಕಿರೋದ ಲೈಫಲ್ಲಿ ಒಂದು 10 ಸರಿ ಮ್ಯಾಕ್ಸ್ ಸಿಕ್ಕಿರ್ಬೋದು, ಬಟ್ ಸಿಕ್ಕಿದಾಗೆಲ್ಲ ತುಂಬ ನಕ್ಕಿದ್ದೀವಿ, ತುಂಬ ಮಜಾ ಮಾಡಿದ್ದೀವಿ, ತುಂಬ ನಗಿಸ್ತಾ ಇದ್ರು. ಅವ್ರದ್ದೊಂದು ಸ್ಮೈಲ್ ಇತ್ತು, ಯಾವಾಗಲೂ ಆ ಸ್ಮೈಲ್ ಇರೋದು. ಮತ್ತು ದೇವರಾಣೆಗೂ ಗೈಸ್, ಅವರು ಇನ್ಸಿಡೆಂಟ್ ಆಗೋಕ್ಕೆ 6-7 ಅವರ್ ಮುಂಚೆ ನನ್ನ ಹತ್ರ ಮೆಸೇಜ್ ಮಾಡಿ ಕಾಲಲ್ಲಿ ಮಾತಾಡಿ, ನಾನು ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬ್ರೋ, ನನಗೆ ಟ್ರಿಪ್ಪಿಗೆ ಪ್ಯಾಕೇಜಿಗೆ ಏನು ಮಾಡೋದು ಅಂತೆಲ್ಲ ಹೇಳಿ ಅಂತ ಕೇಳಿದಾಗ ನನಗೆ ಫೋನ್ ಮಾಡಿ ಇಲ್ಲಿಗೆ ಹೋಗಿ ಬ್ರೋ, ಈ ಕಂಟ್ರಿಗೆ ಹೋಗಿ, ಈ ಕಡೆಗೆ ಹೋಗಿ, ಅಲ್ಲಿಗೆ ಹೋಗಿ ಅಂತೆಲ್ಲ ಕನ್ವಿನ್ಸ್ ಮಾಡಿ ಮತ್ತು ಪ್ಯಾಕೇಜ್ನ ಕಳಿಸಿ ಟೆಕ್ಸ್ಟ್ ಮಾಡಿ. ಅದೇ 6 ಅವರಲ್ಲಿ ಬೆಳಗ್ಗೆದ್ದು ನಾನು ಫೋನ್ ಎತ್ಬಿಟ್ಟು ವಾಟ್ಸಪ್ ತೆಗಿದ್ದೀನಿ. 11:30 ಲಾಸ್ಟ್ ಸೀನ್ ಅಂತ ತೋರಿಸ್ತಿದೆ. ಬಟ್ ನನ್ನ ತಲೆಗೆ ಬರ್ತಿರೋದೇನು ಅಂದರೆ, ಈಗ ಮೆಸೇಜ್ ಮಾಡ್ರೆ ಆ ವ್ಯಕ್ತಿ ರಿಪ್ಲೈ ಮಾಡಲ್ಲ, ಇನ್ನು ಆ ವ್ಯಕ್ತಿ ಇಲ್ಲ, ಅಷ್ಟೇ ಬರಲ್ಲ, ಮುಗೀತು, ಆ ವ್ಯಕ್ತಿ ಕತೆನೇ ಮುಗೀತು. ಜ್ಞಾಪಿಸ್ಕೊಂಡ್ರೆ ಒಂಥರ ಜುಮ್ ಅನ್ನುತ್ತೆ. ಸೊ ಏನೋ ಒಂಥರ ನಾನು ನಮ್ಮ ಫ್ರೆಂಡ್ಸ್ ಎಲ್ಲನೂ ಫುಲ್ ಮೂಡ್ ಆಫ್ ಆಗ್ಬಿಡ್ತೀವಿ, ವೈಬ್ ಆಫ್. ಬಿಕಾಸ್ ಒಬ್ರಿಗೊಬ್ರು ಕಂಪೇರ್ ಮಾಡ್ಕೊತಿದ್ದೀವಿ, ಅಯ್ಯೋ ಇವ್ನಿಗೆ ಹಂಗೆ ಆಗ್ಬಿಟ್ರಿ ಇವ್ನು ಹಿಂಗೆ ಆಗ್ಬಿಟ್ರಿ ಅನ್ನೋದು. ಒಬ್ರಿಗೊಬ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಬಟ್ ಅದೇ ಇದು ನಗೋ ವಿಷಯ ಅಲ್ಲ. ನೀವು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನಿಮ್ಮ ಫ್ಯಾಮಿಲಿಯವ್ರಿಗೂ ಹೇಳಿ, ಹೆಲ್ಮೆಟ್ ಇಸ್ ಮಸ್ಟ್. ಯಾವ್ದಾದ್ರು ಸೂಪರ್ ರೈಡ್ಗೆ ಹೋಗ್ತಿದ್ರು, ಬಿಕಾಸ್ ಈಗ ಸೂಪರ್ ರೈಡ್ ಅಂತ ಹೇಳ್ತೀನಿ ಆಯ್ತು. ಈಗ ತೇಜಸ್ ಬ್ರೋ ಯಾವುದೋ ಸ್ಪೀಡಲ್ಲಿದ್ದರು, ಯಾವುದೋ ಒಂದು ಜಾಗದಲ್ಲಿದ್ದರು, ಏನೋ ಒಂದು ಖಾಲಿ ರೋಡಲ್ಲಿದ್ದರು ಆಯಿತು. ಈಗ ನಮ್ಮ ನಿತೀಶ್ ಫ್ರೆಂಡ್ ಒಬ್ಬರು ಮೇನ್ ರೋಡಲ್ಲಿ 40-30 ಸ್ಪೀಡಲ್ಲಿ ಆಕ್ಸಿಸ್ ಗಾಡಿಲಿಂದ ಬಿದ್ದು ಬಸ್ ತಲೆ ಮೇಲೆ ಏನೋ ಹತ್ತಿ ಹೆಲ್ಮೆಟ್ ಹಾಕಿಲ್ಲ ಅಂತ ಪ್ರಾಬ್ಲಮ್ ಆಗಿರೋದು. ಹೆಲ್ಮೆಟ್ ಹಾಕಿದ್ರು ಉಳಿತಿದ್ರು ಏನೋ ಸೆಕೆಂಡ್ರಿ, ಬಟ್ ಹಾಕಿದ್ರೆ ಅನ್ನೋದು ನಾವು ನಾವು ಯೋಚನೆ ಮಾಡೋರು. ಹಾಕಿದ್ರೆ ಉಳ್ಕೊಂಬಿಡೋರೇನೋ ಉಳ್ಕೊಂಬಿಟ್ಟಿರೋರೇನೋ ಅನ್ನೋ ಥರ ಇನ್ಸಿಡೆಂಟ್ಸು. ಇಲ್ಲೇ ತುಂಬ ಬೈಕ್ ಇನ್ಸಿಡೆಂಟ್ಸ್ ಕೇಳ್ತಾ ಇದ್ದೀನಿ, ಬಟ್ ಈ ಸರಿದು ತುಂಬ ಟಚ್ ಆಗೋಯ್ತು. ಲಿಟ್ರಲಿ ಮೂಡ್ ಆಫ್ ಆಗಿಬಿಟ್ಟಿದೆ. ಇಷ್ಟೇನಾ ಜೀವನ, ಇಷ್ಟೇನಾ? ಏನು ಆಸ್ತಿ, ಏನು ಚೈನು, ಏನು ಗೋಲ್ಡು, ಏನು ಫ್ಯಾಮ್ಲಿ, ಏನು ಫ್ರೆಂಡ್ಸು, ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ಬೇಕು ಒಂದಿನ, ಮುಗೀತು ಅಷ್ಟೇ. ಇನ್ನು ಜ್ಞಾಪಿಸ್ಕೋತಾರೆ ಅಮ್ಮಮ್ಮ 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ. ನಮ್ಮ ಮಕ್ಕಳು, ಅವ್ರ ಮಕ್ಕಳು ಸೀನೇ ಇಲ್ಲ ಅಷ್ಟೇ. ಇರೋಷ್ಟು ದಿನ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ವರ್ಕೌಟ್ ಮಾಡಿಕೊಂಡು ಹೆಲ್ತಿಯಾಗಿ ಇಟ್ಕೊಂಡು ಬಾಡಿನ. ಇನ್ಸಿಡೆಂಟ್ ಆಗೇದು ಸೆಕೆಂಡ್ರಿ, ಎಲ್ಲರಿಗೂ ಇನ್ಸಿಡೆಂಟ್ ಆಗಿಬಿಟ್ಟೆ ಹೋಗಬೇಕು ಅಂತಿಲ್ಲ, ಬಟ್ ಹೆಲ್ತಿಯಾಗಿರೋಕ್ಕೆ ಟ್ರೈ ಮಾಡಿ. ನಾನಂತೂ ನನ್ನ ಫ್ರೆಂಡ್ ಸಂಜಯ್ ಮೇಲೆ ಸಖತ್ ಭಯ ಆಗ್ಬಿಟ್ಟಿದೆ. ಒಂದು ಹಾರ್ಟ್ ಇನ್ಸಿಡೆಂಟ್ ಆದಮೇಲೆ ನನ್ನ ದೇವರಣೆ, ನಾನು ನಿಜವಾಗ್ಲೂ ನನ್ನ ವ್ಲಾಗಲ್ಲಂತೂ ಸುಳ್ಳು ಹೇಳಲ್ಲ, ಅದೊಂದೇ ಭಯ, ಅವನೊಂಚೂರು ಹೆಲ್ತ್ ಹುಷಾರಾಗಿ ಇಟ್ಕೊಳ್ಳಪ್ಪ ಅಂತ. ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಕನೆಕ್ಷನ್ನು. ನನ್ನ ಸರೌಂಡಿಂಗ್, ಫ್ಯಾಮಿಲಿ ಫ್ರೆಂಡ್ಸ್ ಅನ್ನೋದಕ್ಕಿಂತ ನನ್ನ ಸರೌಂಡಿಂಗ್, ನನ್ನ ಅಕ್ಕಪಕ್ಕ ದಿನ ಯಾರ್ಯಾರು ಸಿಗ್ತಾರೆ ಅವ್ರ ಮೇಲೆ ತುಂಬ ಜಾಸ್ತಿ ಕನೆಕ್ಷನ್ಸು. ಸೊ ಜಾಸ್ತಿ ಯೋಚನೆ ಮಾಡ್ತೀನಿ ಅವ್ರ ಬಗ್ಗೆ, ಸ್ವಲ್ಪ ಓವರ್ ಥಿಂಕರ್ ಬೇರೆ. ಸೊ ಈ ಇನ್ಸಿಡೆಂಟ್ ಆದಮೇಲೆ ಅಂತೂ ಇನ್ನೂ ಜಾಸ್ತಿ ತಲೆ ಹೊಡೆದ್ಬಿಟ್ಟಿದೆ. ಸೊ ನಿಮಗೂ ಹೇಳೋದಿಷ್ಟೇ. ಸೊ ಏನೇ ಆದರೂ ಹುಷಾರಾಗಿ. ಈಗ ಸಂಜೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಸಂಜೆನ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಬನ್ನಿ. ತೆಗಿಯೋ ಡೋರ್ ಪಾಪ, ಅಲ್ಲೇ ಸಾಯಿ ಬಿಡು. ತೆಗಿಬೇಕನ್ನ ಡೋರು ಮೇಲಿಂದ ಹೇಳಿ, ಮೇಲಿಂದ ಅನ್ಲಾಕ್ ಮಾಡಲ್ಲ ಅವನು, ಪುಸ್ಸು ಅಂತವನೇ ಪಾಪ. ನೋಡ್ತೀನಿ ಪಾತ್ರೆ ಇಟ್ಕೊಂಡು ಓಡಾಡ್ತಾವ ನೋಡಿ. ಅಣ್ಣಂಗೆ ಯಾಕ ಡ್ರೈವಿಂಗ್ ಮಾಡಲ್ ಇದೆ, ರಿವರ್ಸ್ ಕ್ಯಾಮೆರಾ ಕಾಣ್ತಾ ಇದೆ. ಕಾರಲ್ಲಿ ಏನೋ ಸಮಸ್ಯೆ, ಅಯ್ಯೋ ಭಯ ಆಗ್ತಾ ಇತ್ತು ಗುರು ನನಗೆ. 3 ಜನ ಬಿಟ್ಟು ಇನ್ನೊಬ್ರು ಇದಾರೆ ಕಾರಲ್ಲಿ. ಅಲ್ಲ ಕಣೋ, ಡ್ರೈವ್ ಮಾಡಲ್ ಇದೆ ತಾನೆ, ರಿವರ್ಸ್ ಕ್ಯಾಮೆರಾ ಕಾಣಿಸ್ತೈತೆ. ಕಾರ್ ಏನೋ ಅಪ್ಪ ಇದೇನಪ್ಪ ಇದು ಗೈಸ್. ನಾವು ಅದೇ ವೈಬಲ್ಲಿ, ಅದೇ ಮೂಡಲ್ಲಿ ಮಾತಾಡೋಣ ಅಂತ ಹಂಗೆ ಒಂದು ಯಾವುದೋ ಐಸ್ ಕ್ರೀಮ್ ಅಂಗಡಿ ಇತ್ತು, ಅಲ್ಲಿ ಬಂದಿದ್ದೀವಿ. ಫುಲ್ ತಲೆ ಎಲ್ಲ ಆಫ್ ಆಗ್ಬಿಟ್ಟಿದೆ, ಸ್ವಿಚ್ ಆಫ್ ತಲೆ. ಸಂಜೆ ನೋಡಿ ನಿಲ್ತಾನೆ ಇಲ್ಲ, ವಾಕ್ ಮಾಡ್ತಾನೆ ಅವನು. ಅತಿ ಶೀಘ್ರದಲ್ಲಿದೆ ಅವನಿಗೆ.
ಏನು ಡೇಟ್ ಕೊಟ್ಟವ್ರೆ ಆಲ್ರೆಡಿ. ಸುಮ್ಮನೆರಪ್ಪಲಿ ಸಂಜು ಮುದ್ದು ಮುದ್ದು ಈಗಲೂ ಸುಧಾರಿಸ್ಕೊಂಡಿಲ್ಲ ಗೈಸ್, ತುಂಬ ಕೆಲಸಗಳು ಮಾಡ್ತವನೆ, ಮಾಡಬಾರ್ದು. ನೀವಾದ್ರೂ ಕಮೆಂಟ್ ಹಾಕಿ ಹೇಳಿ, ಕ್ಯಾಕರ್ ಸುಗಿರಿ ದಿನಕ್ಕೆ ಒಂದು ಅಂತ ಶುರು ಮಾಡೋನೀಗ. ಇರೋದನ್ನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ನಾನು, ಮುಂದೆನೆ ಜನರ ಮುಂದೆನೆ ಹಾಕ್ಬಾರ್ದಾ? ನನ್ನ ಮಾತು ನಂಬ್ತೀರಾ ಅವ್ನ ಮಾತು? ನನ್ನ ಮಾತೇ ನಂಬೋದು. 7M ಇವನು 7M ಆಟಾಡ್ತಾವ ನಮ್ಮ ಹತ್ರ. ನೋಡಿ ಗೈಸ್, ನನಗಂತೂ ಹೇಳಿದ್ದೀನಿ, ಅವನಿಷ್ಟ. ದಿನಕ್ಕೆ ಒಂದು ಅಂತ ಶುರುವಾಗಿದೆ, ಮತ್ತೆ ದಿನಕ್ಕೆ 4 ಯಾವಾಗ ಆಗುತ್ತೆ ಗೊತ್ತಿಲ್ಲ. ಇವತ್ತು ದಿನಕ್ಕೆ ಒಂದು ನೋಡಿ. ಪ್ರಾಮಿಸ್ ಇಲ್ಲ, ಮದರ್ ಪ್ರಾಮಿಸ್ ಇಲ್ಲ. ಬಟ್ ಹೆಲ್ಮೆಟ್ ಹಾಕಲ್ಲ ನೀನು. ಗೈಸ್ ಒಂದು ದಿನ ಸೈಟಿಗೆ ಓಡಾಡ್ತಾನೆ, ಹೆಲ್ಮೆಟ್ ಹಾಕಲ್ಲ. ನಾನು ಇನ್ಮೇಲೆ ಹೆಲ್ಮೆಟ್ ಹಾಕೊಂಡು ಓಡಾಡ್ತೀನಿ. ನಾನು ಯೂಶಲಾಗಿ ಆಗ್ತಿರ್ಲಿಲ್ಲ. ಎಲ್ಲಿ ಚಿಕ್ಕ ರೋಡ್ಗೆ ಹೋದ್ರೂ ಹಾಕೊಂಡು ಓಡಾಡಬೇಕು. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಈ ಐಸ್ ಕ್ರೀಮ್ ಅಂಗಡಿನೇ ಮೇಲೆ ಬಿದ್ದುಬಿಡ್ಬೋದು ಅಲ್ವಾ ಸಂಜೆ? ಏನಾದರೂ ಆಗ್ಬೋದು, ಏನಾದರೂ. ಈಗ ಫೋನ್ ಕರೆಂಟ್ ಶಾಕ್ ಹೊಡಿಬೋದು ಅವನಿಗೆ. ಜಸ್ಟ್ ಬ್ಲೋನ್ ಅವೇ ಬ್ರೋ, ಬ್ಲೋನ್ ಅವೇ. ಏನಾದರೂ ಆಗ್ಬೋದು, ಏನಾದರೂ ಆಗ್ಬೋದು. ನೋಡಿ ಏನು ಮಾಡ್ತಾವ. ಸರಿ ಆಯ್ತು. ಏನೋ ಐಸ್ ಕ್ರೀಮ್ ಆರ್ಡ್ರ್ ಮಾಡೋರೆ, ಏನು ಮಾಡೋರೆ? ಸರಿಯಾಗಿ ಬಿಲ್ ಹಾಕ್ಸೋರು ಒಟ್ಟಿನಲ್ಲಿ. ಆಲಿಪಿನೋ ಮ್ಯಾಂಗೋ ಚಿಲ್ಲೀಸು ಸಂಜೆಗೊಂದು. ಈ ಸಾಯಿಲ್ಗೆ ಬೇಜಾರು ಮಾಡ್ಕೊತಾನೆ, ಅವನು ಪಾರ್ಸಲ್ ಮಾಡಪ್ಪ. ಸ್ವಲ್ಪ ಮುಂದೆ ಹೇಳಿ. ನಂದು ಅದೆರಡು ಮನೆಗೆ ಬಂದ್ವಿ. ಅವ್ನಿಗೊಂದು ದೀಪಿಸಿ ತೊಗೊಂಬಂದು ಕೊಟ್ಬಿಟ್ಟಿದ್ದೀವಿ. ಮತ್ತು ಮಕಾನ ಕೋತಿ ಅರ್ಥ ಆಯಿತು ಅನಿಸುತ್ತೆ, ಥರ ಮಾಡ್ಕೋತಾನೆ. ತೊಗೊಳಪ್ಪ, ತಿನ್ನು, ಮಜಾ ಮಾಡು. ನಾನೀಗ ಪುಷಪ್ ಮಾಡಬೇಕು, ಇವತ್ತು ಪುಷಪ್ ಮಾಡಿಲ್ಲ. ಸೊ ನಾನು ವ್ಲಾಗ್ನ ಎಂಡ್ ಮಾಡೋದು ಮರ್ತೋಗಿದ್ದೇನೆ, ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ವ್ಲಾಗ್ ಫುಲ್ ಕಮೆಂಟಲ್ಲೆಲ್ಲ ತೇಜಸ್ ಅಂತಲೇ ಇದ್ದಿದ್ದು. ಸೊ ಲೈಕ್ ನನಗೆ ಗೊತ್ತಿಲ್ಲ, ಲಾಡ್ ಆಫ್ ಸ್ಟ್ರೆಂತ್ ಟು ಇಸ್ ಫ್ಯಾಮಿಲಿ ಆ್ಯಂಡ್ ವರುಣ್ಸ್ ಫ್ಯಾಮಿಲಿ. ಐ ನೋ ತುಂಬ ಮೆಂಟಲಿ ತುಂಬ ಎಫೆಕ್ಟ್ ಆಗಿರುತ್ತೆ, ಬಟ್ ಲಾಡ್ ಆಫ್ ಸ್ಟ್ರೆಂತ್ ಟು ಹಿಸ್ ಫ್ಯಾಮಿಲಿ ಆ್ಯಂಡ್ ವರುಣ್ಸ್ ಫ್ಯಾಮಿಲಿ. ಆ್ಯಂಡ್ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಸೊ ನೀವು ನಿಮ್ಮ ಸಪೋರ್ಟ್ನ ವರುಣ್ ಫ್ಯಾಮಿಲಿಗೆ ಮತ್ತು ತೇಜಸ್ ಅವ್ರ ಫ್ಯಾಮಿಲಿಗೆ ಏನಾದರೂ ಕಾಂಟ್ಯಾಕ್ಟಲ್ಲಿದ್ದರೆ ಫಾರ್ ಶೋರ್ ಈ ಮೂಮೆಂಟಲ್ಲಿ ಜೊತೆಗೆ ನಿಂತ್ಕೊಳ್ಳಿ. ಸುಮ್ಮನೆ ನೆಗೆಟಿವ್ ಏನು ಮಾತಾಡೋಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂತ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೆಲ್ಮೆಟ್ ಹಾಕೊಂಡು ಓಡಾಡಿ, ಹುಷಾರಾಗಿ ಓಡಾಡಿ. ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಮನೆಯವರಿದ್ದಾರೆ.